ನಮಸ್ಕಾರ. ಹೋಮ್ ಕುಕ್ ಚಾನಲ್‌ಗೆ ಸ್ವಾಗತ. ನೋಡಿ ಇವತ್ತು ಬೆಳಗ್ಗಿನ ಬ್ರೇಕ್‌ಫಾಸ್ಟಿಗೆ ತುಂಬಾ ರುಚಿಯಾಗಿರುವಂಥ ಹಾಗೇನೇ ಹೆಲ್ದಿಯಾಗಿರುವಂಥ ಸ್ವಲ್ಪ ಹೆವಿ ಆಗಿರುವಂಥ ಬ್ರೇಕ್‌ಫಾಸ್ಟ್ ಬೇಕಾಗುತ್ತೆ. ಅಂದರೆ ಮಕ್ಕಳಿಗೆ ಸ್ಕೂಲಿಗೆ ಹೋಗೋರಿಗಾಗಿರ್ಬೋದು ಅಥವಾ ಮನೆಯಿಂದ ಹೊರಗಡೆ ಕೆಲಸಕ್ಕೆ ಹೋಗೋರಿಗಾಗಿರ್ಬೋದು, ಒಂದು ಒಳ್ಳೆ ಬ್ರೇಕ್‌ಫಾಸ್ಟನ್ನು ಕೊಟ್ಟರೆ ತುಂಬಾ ಸಂತೋಷ. ಇವತ್ತು ನೋಡಿ ನಾನು ಹೆಸರುಕಾಳು ದೋಸೆ ಮಾಡಲಿಕ್ಕೆ ನಾನಿಲ್ಲಿ ಹೆಸರು ಕಾಳನ್ನು ನೆನೆ ಹಾಕಿಟ್ಟಿದ್ದೇನೆ. ನೋಡಿ ಸುಮಾರು 2 ಕಪ್ಪಷ್ಟು ಹೆಸರು ಕಾಳಿದೆ. ಅಂದರೆ ಸುಮಾರು 150 ಗ್ರಾಮ್‌ನಷ್ಟು ಇರ್ಬೋದು. ಅದರ ಜೊತೆಗೇ 1/4 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ಹಾಕಿದ್ದೇನೆ. ಇದೆರಡನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಿಡಬೇಕು. ಕನಿಷ್ಠ ಅಂದರೆ ಒಂದು 6ರಿಂದ 7 ತಾಸಾದರೂ ಚೆನ್ನಾಗಿ ನೆನಿಬೇಕು. ರಾತ್ರಿ ನೆನೆ ಹಾಕಿಟ್ರೆ ಬೆಳಿಗ್ಗೆ ಬ್ರೇಕ್‌ಫಾಸ್ಟ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ನೋಡಿ ಇದು ಚೆನ್ನಾಗಿ ನೆಂದಿದೆ. ನೀರನ್ನೆಲ್ಲ ಕ್ಲೀನ್ ಮಾಡಿ ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ಇದನ್ನೀಗ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅದರ ಜೊತೆಗೇ 2 ಹಸಿಮೆಣಸಿನಕಾಯಿಯನ್ನು ಹಾಕಿದ್ದೇನೆ. ಖಾರಕ್ಕೆ ಅನುಗುಣವಾಗಿ ಖಾರ ಎಷ್ಟು ಬೇಕೋ ಅಷ್ಟು 1 ಇಂಚಷ್ಟು ಶುಂಠಿಯನ್ನು ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಸಿ ಕೊಬ್ಬರಿ ತುರಿಯನ್ನು ಹಾಕಿದ್ದೇನೆ. ಅಂದರೆ ಸುಮಾರು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಇರ್ಬೋದು. ಅದರ ಜೊತೆಗೇ ಅದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ನೋಡಿ, ಅಷ್ಟು ನೀರನ್ನು ಹಾಕಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಹಿಟ್ಟು ತುಂಬಾ ಸ್ಮೂತ್ ಆಗಬೇಕು, ಕಡಿ ಕಡಿ ಇರಬಾರ್ದು ನೋಡಿ. ಹಿಟ್ಟನ್ನು ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು. ಜಾರಲ್ಲಿರುವಂಥ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ತೊಳೆದು ಹಾಕ್ತಾ ಇದ್ದೀನಿ. ಹಿಟ್ಟು ಯಾವ ರೀತಿ ಇರಬೇಕು ಅಂದರೆ ಮಸಾಲೆ ದೋಸೆಗೆ ಯಾವ ರೀತಿ ಹಿಟ್ಟನ್ನು ಪ್ರಿಪೇರ್ ಮಾಡ್ತೀವಿ ನೋಡಿ, ಅಷ್ಟೇ ದಪ್ಪ ಇರಬೇಕು. ನೋಡಿ ಈಗ ಉಪ್ಪಿನ ರುಚಿಯನ್ನು ನೋಡ್ಕೊಳ್ಬೇಕು. ಉಪ್ಪೇನಾದರೂ ಬೇಕು ಅಂದರೆ ಇವಾಗಲೇ ಆ್ಯಡ್ ಮಾಡ್ಕೊಳ್ಬೇಕು. ನನಗಿಲ್ಲಿ ಸ್ವಲ್ಪ ಉಪ್ಪಿನ ಅವಶ್ಯಕತೆ ಇತ್ತು, ಹಾಕಿದ್ದೇನೆ. ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಿ ಈಗ ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಸೈಡಲ್ಲಿಡಬೇಕು. ನೋಡಿ ಹಿಟ್ಟನ್ನು ಅರೆದಿಟ್ಟು ಅರ್ಧ ಗಂಟೆ ಆಗಿದೆ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಹಿಟ್ಟನ್ನು ಸ್ವಲ್ಪ ಸ್ಟರ್ ಮಾಡಬೇಕು. ಒಂದು 2 ನಿಮಿಷ ಕರೆಕ್ಟಾಗಿ ಸ್ಟರ್ ಮಾಡಿದಾಗ ಹಿಟ್ಟು ಸ್ವಲ್ಪ ಹಗುರ ಆಗುತ್ತೆ. ಈ ರೀತಿ ಆಗಬೇಕು ನೋಡಿ. ಇಷ್ಟಾದರೆ ಸಾಕು. ಈಗ ಇದನ್ನು ದೋಸೆ ಮಾಡ್ಕೊಳ್ಬೋದು. ದೋಸೆ ಮಾಡಲಿಕ್ಕೆ ಒಂದು ಕಾವಲಿಯನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೇನೆ. ಅದು ಕಾವಲಿ ಗರಂ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನಾಗಿ ಒರೆಸಿ ತೆಗೆದುಬಿಡಬೇಕು. ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ದೋಸೆ ಹಿಟ್ಟನ್ನು ಹಾಕಬೇಕು. ನೋಡಿ ಈ ದೋಸೆಯನ್ನು ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಳ್ಬೋದು, ಮಸಾಲೆ ದೋಸೆ ಥರ. ಹಾಗೆಯೇ ದಪ್ಪ ಬೇಕು ಅಂದರೆ ದಪ್ಪನೂ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇದನ್ನು ಈಗ ಹಾಕಿ ಮುಚ್ಚಿದ್ದೇನೆ. ಒಂದು 2 ನಿಮಿಷ ಇದನ್ನು ಒಂದು ಸೈಡ್ ಕರೆಕ್ಟಾಗಿ ಬೇಯಲಿಕ್ಕೆ ಬಿಡಬೇಕು. ಆನಂತರ ಇದ್ರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಸವರಬೇಕು. 1 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ಯಾಕೆಂದರೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ನೋಡಿ ಇದು ಸ್ವಲ್ಪ ಕ್ರಿಸ್ಪಿ ಆಗಿದೆ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಇಷ್ಟಾದ ನಂತರ ಇದನ್ನು ಉಲ್ಟಾ ಹಾಕಿ ಬೇಯಿಸೋದಾದರೆ ಬೇಯಿಸ್ಕೊಳ್ಬೋದು, ಇಲ್ಲಾಂದರೆ ಇದನ್ನು ತೆಗೆದು ಸರ್ವ್ ಮಾಡ್ಬೋದು. ನಾನಿಲ್ಲಿ 1 ನಿಮಿಷ ಉಲ್ಟಾ ಹಾಕಿ ಬೇಯಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಒಂದು ಸೈಡ್ ಕ್ರಿಸ್ಪಿಯಾಗಿ ಇನ್ನೊಂದು ಸೈಡ್ ಸಾಫ್ಟಾಗಿ ಬಂದಿರುವಂಥ ಹೆಸರು ಕಾಳು ದೋಸೆ ರೆಡಿ ಆಯಿತು. ಎಂಥ ಚೆಂದ ಕಲರ್ ಬಂದಿದೆ ನೋಡಿ. ಹೀಗೆ ಎಲ್ಲ ದೋಸೆಯನ್ನು ಮಾಡ್ಕೊಳ್ಬೇಕು. ನೋಡಿ ದೋಸೆ ಹಿಟ್ಟಿಗೆ ತೆಂಗಿನಕಾಯಿ ತುರಿ ಮತ್ತು ಮೆಣಸು ಇದನ್ನೆಲ್ಲ ಹಾಕಿರೋದ್ರಿಂದ ಇದನ್ನು ಹಾಗೆ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ತುಪ್ಪವನ್ನು ಆಲ್ರೆಡಿ ಹಾಕಿರೋದ್ರಿಂದ, ಅಥವಾ ತುಪ್ಪದ ಜೊತೆನೂ ತಿನ್ಬೋದು. ನೋಡಿ ಇದನ್ನು ನಾನಿವತ್ತು ತೆಂಗಿನಕಾಯಿ ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಆ ಚಟ್ನಿ ಸ್ವಲ್ಪ ಸಿಹಿಯಾಗಿ, ಹುಳಿಯಾಗಿ, ಖಾರ ಆಗಿರೋದ್ರಿಂದ ಚಟ್ನಿಗೆ ಒಳ್ಳೆ ಕಾಂಬಿನೇಷನ್ ಇದು. ಚಟ್ನಿಯ ರೆಸಿಪಿಯ ವಿಡಿಯೋ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಇದೆ, ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನೋಡಿ ಹೆಲ್ದಿಯಾಗಿರುವಂಥ, ಸುಲಭವಾಗಿ ಮಾಡಿಕೊಳ್ಳುವಂಥ ಹೆಸರು ಕಾಳಿನ ದೋಸೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಒಂದು ಸಲ ಮಾಡಿ ನೋಡಿ. ಟೇಸ್ಟ್ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರುಚಿಯಾಗಿರುವಂಥ ಹಾಗೆ ಹೆಲ್ದಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.